ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಅರ್ಪಿತಾ. ನಾನು ಈ ದಿನ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಡಿಸ್ಟ್ರಿಕ್ಟ್ ವೈಸ್ ಅಪ್ಲಿಕೇಶನ್ ವಿವರಗಳ ಬಗ್ಗೆ ನಿಮಗೆ ಹೇಳೋಕೆ ಬಂದಿದ್ದೀನಿ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಪ್ಲಿಕೇಶನ್ ಬಿದ್ದಿದೆ, ಅಪ್ಲಿಕೇಶನ್ಗೆ ಎಷ್ಟು ಜನ ಫೀಸ್ ಪೇ ಮಾಡಿದ್ದಾರೆ ಎಂಬುದಾಗಿ ವಿವರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾಕೆಂದರೆ ಎಷ್ಟೊಂದು ಜನ ಪೊಲೀಸ್ ಕಾನ್ಸ್ಟೇಬಲ್ಗೆ ಓದ್ತಿದ್ದೀರಾ, ಅವರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಅಪ್ಲಿಕೇಶನ್ ಬಿದ್ದಿದೆ ಎಂಬುದಾಗಿ. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸಿವಿಲ್ PC ಅಂದರೆ RPC ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಪ್ಲಿಕೇಶನ್ ಬಿದ್ದಿದ್ದಾವೆ ಮತ್ತು ಎಷ್ಟೆಷ್ಟು ಅಪ್ಲಿಕೇಶನ್ ಹಾಕಿರೋರು ಫೀಸ್ ಪೇ ಮಾಡಿದ್ದಾರೆ ಎಂಬುದಾಗಿ KA ಅಧಿಕೃತವಾಗಿ ಪಬ್ಲಿಷ್ ಮಾಡಿದೆ, ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ. ಅದರಲ್ಲಿ ಮೊದಲನೇದಾಗಿ ಬಳ್ಳಾರಿ ಡಿಸ್ಟಿಕಲ್ಲಿ 2216 ಅಪ್ಲಿಕೇಶನ್ ಹಾಕಿದ್ದಾರೆ, ಬಟ್ 1906 ಪೋಸ್ಟ್ ಬಿದ್ದಿದ್ದಾವೆ. ಅದೇ ರೀತಿ ಬೆಂಗಳೂರು ಸಿಟಿಲಿ 2,22,370 ಅಪ್ಲಿಕೇಶನ್ ಹಾಕಿದ್ದಾರೆ, ಬಟ್ 2,12,037 ಅಪ್ಲಿಕೇಶನ್ಗೆ ಫೀಸ್ ಪೇ ಮಾಡಿದ್ದಾರೆ. ಬೆಂಗಳೂರು ಡಿಸ್ಟಿಕಲ್ಲಿ 7,159 ಅಪ್ಲಿಕೇಶನ್ ಹಾಕಿದ್ದಾರೆ, 6,434 ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಿದ್ದಾರೆ. ಇಲ್ಲೇನಾಗುತ್ತೆ ಅಂದರೆ ಅಪ್ಲಿಕೇಶನ್ ಹಾಕೋದಷ್ಟೇ ಕನ್ಸಿಡರ್ ಆಗೋಲ್ಲ. ಅಪ್ಲಿಕೇಶನ್ ಹಾಕಿ ಅದ್ರ ಜೊತೆ ಫೀಸ್ ಪೇ ಮಾಡಿದರೆ ಮಾತ್ರ ಎಕ್ಸಾಮಿಗೆ ಅಲೋ ಮಾಡೋದು. ಅತಿ ಹೆಚ್ಚು ಟೋಟಲ್ ಎಲ್ಲ ಸೇರಿ 3,90,715 ಅಪ್ಲಿಕೇಶನ್ ಹಾಕಿದ್ದಾರೆ ಎಲ್ಲ ಡಿಸ್ಟಿಕ್ಕಿಂದ. 3,68,358 ಅಪ್ಲಿಕೇಶನ್ಗೆ ಫೀಸ್ ಪೇ ಮಾಡಿದ್ದಾರೆ. ಅದೇ ರೀತಿಯಾಗಿ ಅತಿ ಹೆಚ್ಚು ಅಪ್ಲಿಕೇಶನ್ ಬಿದ್ದಿರೋದಂದರೆ ಬ್ಯಾಂಗ್ಳೂರು ಸಿಟಿಲಿ. ಬ್ಯಾಂಗ್ಳೂರು ಸಿಟಿಲೇ ಜಾಸ್ತಿ ಪೋಸ್ಟ್ ಕೂಡ ಇತ್ತು, ಅದಕ್ಕೆ ಎಲ್ಲರೂ ಬ್ಯಾಂಗ್ಳೂರು ಸಿಟಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲೂ 10,000 ಡಿಫ್ರೆನ್ಸಲ್ಲಿ ಫೀಸ್ ಪೇ ಮಾಡಿದ್ದಾರೆ ಜನ. 2,22,370 ಅಪ್ಲಿಕೇಶನ್ ಹಾಕಿದ್ದಾರೆ, 2,12,037 ಅಪ್ಲಿಕೇಶನ್ ಫೀಸ್ ಪೇ ಮಾಡಿದ್ದಾರೆ. ಅತಿ ಕಡಿಮೆ ಅಪ್ಲಿಕೇಶನ್ ಬಿದ್ದಿರೋದಂದರೆ ಬಳ್ಳಾರಿ ಡಿಸ್ಟಿಕಲ್ಲಿ. ಅದೇ ರೀತಿ ಅತಿ ಕಡಿಮೆ ಅಪ್ಲಿಕೇಶನ್ ಫೀಸ್ ಪೇ ಮಾಡಿರೋದು ಕೂಡ ಬಳ್ಳಾರಿ ಡಿಸ್ಟಿಕಲ್ಲೇ. ನೋಡಿ, ನೀವು ಯಾವ್ಯಾವ ಡಿಸ್ಟಿಕಲ್ಲಿ ಹಾಕಿದ್ದೀರಾ, ಎರಡೆರಡು ಡಿಸ್ಟಿಕ್ ಹಾಕಿರೋರು ನಿಮಗೆ ಯಾವ ಡಿಸ್ಟಿಕ್ ಬೆಟರ್ ಅನಿಸುತ್ತೆ, ಯಾವುದು ಕಡಿಮೆ ಅಪ್ಲಿಕೇಶನ್ ಬಿದ್ದಿದೆ, ಅದರಲ್ಲಿ ನಂದು ಒಂದು ಪೋಸ್ಟ್ ಆಗಿರುತ್ತೆ ಅನ್ನೋರು ಚೂಸ್ ಮಾಡ್ಕೊಳ್ಳಿ.